ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. 21ನೇ ವಯಸ್ಸಿನಿಂದನೇ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಂಥವರು ಈ ಬಾರಾಮತಿನಲ್ಲಿ ಏನು ನಡೀತು ವಿಮಾನ ದುರಂತ, ಈ ಕ್ಷೇತ್ರದಿಂದನೇ ಸತತ 7 ಬಾರಿ ಗೆದ್ದಿದ್ರು ಅವರು. ಬೆಳಿಗ್ಗೆ 8:46ಕ್ಕೆ ವಿಮಾನ ಪತನಗೊಂಡಿದೆ ಅಂತಕ್ಕಂಥದ್ದು ಈಗ ಕನ್ಫರ್ಮ್ಡ್ ಆಗಿ ಗೊತ್ತಾಗಿದ್ದರು. ಲ್ಯಾಂಡಿಂಗ್ ವೇಳೆ ವಿಮಾನ ಹೊತ್ತಿ ಉರಿದಿದೆ. ವಿಮಾನ ದುರಂತದ ಕೊನೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ಚಾರ್ಟರ್ಡ್ ವಿಮಾನ ಅದು. ಆ ಚಾರ್ಟರ್ಡ್ ವಿಮಾನದಲ್ಲಿ ಒಟ್ಟು 5 ಜನ ಮಾತ್ರ, ಚಿಕ್ಕ ವಿಮಾನ, ಪುಟ್ಟ ಲಘು ವಿಮಾನ. ಆ ವಿಮಾನದಲ್ಲಿ ಅವರು ಮುಂಬೈನಿಂದ ಬಾರಾಮತಿಗೆ ಬರ್ತಾ ಇದ್ರು. ಇನ್ನೇನು ಲ್ಯಾಂಡಿಂಗ್ ಆಗಬೇಕು, ಸೇಫ್ ಲ್ಯಾಂಡಿಂಗ್ ಆಗಬೇಕು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡಿಬೇಕು ಅನ್ನೋ ಸಂದರ್ಭದಲ್ಲಿ ಟೆಕ್ನಿಕಲ್ ಇಶ್ಯೂಯಿಂದಾಗಿ ವಿಮಾನ ಪತನಗೊಂಡಿದೆ. ಆ ಪತನಗೊಂಡಿರೋ ದೃಶ್ಯವನ್ನು ಕೂಡ CCTV ಫುಟೇಜಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಏಕಾಏಕಿ ಅದು ಹೊತ್ತಿ ಉರಿದಿರ್ತಕ್ಕಂಥದ್ದು, ಯಾರೊಬ್ಬರೂ ಬದುಕುಳಿದಿಲ್ಲ. ಬೆಳಗ್ಗೆ 8:46ಕ್ಕೆ ವಿಮಾನ ಪತನಗೊಂಡಿದೆ ಅಂತಕ್ಕಂಥದ್ದು ಕನ್ಫರ್ಮ್ಡ್ ಆಗಿ ಗೊತ್ತಾಗ್ತಿರೋದು. ಯಾಕಂದರೆ ನಿಮಗೆ CCTV ಫುಟೇಜ್ ಸಿಕ್ಕಿದೆಯಲ್ಲ, ಅದು ಎಷ್ಟು ಗಂಟೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವಾಗ ಅಜಿತ್ ಪವಾರ್ ನಿಧನಕ್ಕೆ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ದೊಡ್ಡ ನಾಯಕ, ಹಾಗೆ ನೋಡೋಕೆ ಹೋದರೆ ಚಿಕ್ಕಪ್ಪ ಶರದ್ ಪವಾರ್ ಅವ್ರಿಗೆ ಸೆಡ್ ಹೊಡೆದು NCPಯನ್ನು ವಿಭಜನೆ ಮಾಡಿಕೊಂಡು ಪಾಪ ಮುಖ್ಯಮಂತ್ರಿ ಆಗಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ರು. ಅದು ಮಾತ್ರ ಈಡೇರಲೇ ಇಲ್ಲ. ದೀರ್ಘಕಾಲ ಉಪಮುಖ್ಯಮಂತ್ರಿ ಆದಂಥವ್ರು ಅವರು. ದೀರ್ಘಕಾಲದಲ್ಲಿ NCP ಅಧಿಕಾರದಲ್ಲಿದ್ದಾಗಲೂ ಹೌದು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಹೌದು, ಶಿವಸೇನೆ ಅಧಿಕಾರದಲ್ಲಿದ್ದಾಗಲೂ ಹೌದು, ಬಟ್ ಮುಖ್ಯಮಂತ್ರಿ ಅಂತೂ ಆಗೋಕ್ಕಾಗಲೇ ಇಲ್ಲ. ಬಹುತೇಕ ಎಲ್ಲ ಇಲಾಖೆಗಳ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದರು. ದೊಡ್ಡ ದೊಡ್ಡ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್ ಅವರ ಕೆಳಗಡೆ ಕೆಲಸವನ್ನು ಮಾಡಿದರು. ಸೊ ಚುನಾವಣಾ ಪ್ರಚಾರಕ್ಕೆ ವಿಮಾನವನ್ನು ಏರಿದ್ರು ಅಜಿತ್ ಪವಾರ್ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ವಿಮಾನ ಏರಿದ 35 ನಿಮಿಷಗಳಲ್ಲೇ ವಿಮಾನ ಪತನವಾಗಿದೆ. ಬೆಳಗ್ಗೆ 8:10ಕ್ಕೆ ಮುಂಬೈನಿಂದ ಹೊರಟಿತ್ತು ಲಿಯರ್ ಜೆಟ್ 45. 8:40ಕ್ಕೆ ಸಂಪರ್ಕ ಕಡಿತಗೊಂಡಿತ್ತು ವಿಮಾನ. 8:46ಕ್ಕೆ ಲ್ಯಾಂಡಿಂಗ್ ವೇಳೆ ಪತನಗೊಂಡು ಅದು ಬೆಂಕಿಗೆ ಕಂಪ್ಲೀಟ್ ಆಹುತಿಯಾಗಿರ್ತಕ್ಕಂಥದ್ದು. ಅಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳೆಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದೆ. ಸೊ ಅದರ ಪ್ರಚಾರ ಮತ್ತು ಸಭೆಗಳಿಗೆ ಹಾಜರಾಗೋದಕ್ಕೆ ಬಾರಾಮತಿಗೆ ಬರ್ತಾ ಇದ್ದಿದ್ದವರು. ಬಾರಾಮತಿ ಅವ್ರದೇ ಕ್ಷೇತ್ರ. ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿ ಆ ರೀತಿ ಆಗಿದೆ. ಆ ವಿಮಾನ ಲಿಯರ್ ಜೆಟ್ ಪತನವಾಗಿರ್ತಕ್ಕಂಥದ್ದು. ಇನ್ನೂ ಮಾಹಿತಿಯೆಲ್ಲ ಬರಬೇಕು, ಬ್ಲ್ಯಾಕ್ ಬಾಕ್ಸ್ ಎಲ್ಲನೂ ಕೂಡ ಅವರು ವಶಪಡಿಸ್ಕೋಬೇಕು. ಎಕ್ಸಾಕ್ಟಾಗಿ ಅವ್ರು ಏನಾಯಿತು ಅಂತಕ್ಕಂಥದ್ದು ಗೊತ್ತಾಗಬೇಕು. ಬಟ್ ಈಗ ಸದ್ಯದ ಮಾಹಿತಿಯ ಪ್ರಕಾರ ಇಷ್ಟು ವಿಚಾರಗಳು, ಪ್ರಾಥಮಿಕ ಮಾಹಿತಿ ಗೊತ್ತಾಗಿರೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ನನ್ನ ಪ್ರಕಾರ ಇನ್ನೊಂದು 10-15 ನಿಮಿಷ ಲ್ಯಾಂಡಿಂಗ್ ಒಂದು ಕ್ಲಿಯರ್ ಆಗಿಬಿಟ್ಟಿದ್ದಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ ಅಂತ ಅನ್ಕೋತೀನಿ. ಸೊ ಈಗ ಲ್ಯಾಂಡಿಂಗ್ ಸಂದರ್ಭದಲ್ಲೇ ಏನಾಯಿತು ಅಂತ ಪತ್ತೆ ಹಚ್ಚೋದೇ ನಿಜವಾದ ಸವಾಲು ಅಂತ. ಖಂಡಿತವಾಗ್ಲೂ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ರೆ ಬಹಳಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಲ್ಯಾಂಡಿಂಗ್ ಸಮಯದಲ್ಲೇ ಈ ಒಂದು ಅವಘಡ ನಡೆದಿರುವಂಥದ್ದು, ಮತ್ತು ಮುಖ್ಯವಾಗಿ ATCಯ ಜೊತೆಗೆ ನಡೆದಂಥ ಕಮ್ಯುನಿಕೇಷನಲ್ಲೂ ಕೂಡ ಲ್ಯಾಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಸಂಭಾಷಣೆ ಆಗಿರುವಂಥದ್ದು. ವಿಸಿಬಿಲಿಟಿ ಸರಿಯಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಪೈಲಟ್ಗಳು ATCಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಸೊ ಬೆಳಗ್ಗೆ 8:45 ಸುಮಾರು ಆಗಿದ್ದು ಅಂತ ಹಿನ್ನೆಲೆಯಲ್ಲಿ ಒಂದಷ್ಟು ಫಾಗ್ ಏರಿಯಲ್ ವ್ಯೂನಿಂದ ಹೆಚ್ಚು ಕಂಡಿರ್ಬೋದು. ಸೊ ಹೀಗಾಗಿ ರನ್ವೇ ಸರಿಯಾಗಿ ಕಾಣದೆಯೂ ಕೂಡ ಇರಬಹುದು. ಇದು ಕೂಡ ಒಂದು ಕಾರಣ ಆಗಿರುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ನೋಡ್ತಿದ್ದಂತೆ ಫ್ಲೈಟ್ ಕ್ರ್ಯಾಶ್ ಆಗಿರುವಂಥದ್ದು, ಮತ್ತೆ ಅದು ಭೂಮಿಗೆ ಬಂದು ಅಪ್ಪಳಿಸೋಕ್ಕಿಂತ ಮುಂಚೆಯೇ ಒಂದಷ್ಟು ಬೆಂಕಿ ಅದರಲ್ಲಿ ಕಾಣಿಸ್ಕೊಂಡಿರೋದ್ರ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ಒನ್ಸ್ ಅದು ಭೂಮಿಗೆ ಬಂದು ಅಪ್ಪಳಿಸಿದ ಮೇಲೆ ಕ್ರ್ಯಾಶ್ ಆದರೆ ಆ ಸಂದರ್ಭದಲ್ಲಿ ಅದು ಕ್ರ್ಯಾಶ್ ಲ್ಯಾಂಡಿಂಗ್ ಅಂತ ಹೇಳ್ಬೋದು. ಆದರೆ ಕೆಲವು ದೃಶ್ಯಗಳನ್ನು ನಾವೇನು ಗಮನಿಸ್ತಾ ಇದ್ವಿ, ಅದು ಭೂಮಿಗೆ ಬಂದು ಅಪ್ಪಳಿಸೋಕ್ಕಿಂತ ಮುಂಚೆ ಕೆಲವು ಕಡೆ ಬೆಂಕಿ ಕಾಣಿಸ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಆಕಾಶದಲ್ಲಿ ಫ್ಲೈ ಆಗಬೇಕಾದಂಥ ಸಂದರ್ಭದಲ್ಲೇ ಈ ಒಂದು ವಿಮಾನಕ್ಕೆ ಏನಾದರೂ ಬೆಂಕಿ ತಗುಲಿತ್ತಾ ಅನ್ನುವಂಥ ಅನುಮಾನಗಳನ್ನು ಕೂಡ ಈಗ ಹುಟ್ಟು ಹಾಕಿರುವಂಥದ್ದು. ಸೊ ಹೀಗಾಗಿ ಈ ಆ್ಯಂಗಲ್ನಲ್ಲೂ ಕೂಡ ಒಂದಷ್ಟು ತನಿಖೆಗಳು ಕೂಡ ಆಗಬೇಕಾಗತ್ತೆ. ಅದಾದ ಬಳಿಕ ಮಾತ್ರವೇ ನಿರ್ದಿಷ್ಟವಾಗಿ ಯಾವ ಕಾರಣದಿಂದ ಈ ಒಂದು ವಿಮಾನ ದುರಂತಕ್ಕೀಡಾಯಿತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಈಗ ತನಿಖೆಯ ದೃಷ್ಟಿಯಿಂದಲೂ ಕೂಡ ಈಗ ಹಲವು ತಂಡಗಳು ಈಗ ಘಟನಾ ಸ್ಥಳವನ್ನು ಕೂಡ ತಲುಪ್ತಾ ಇರುವಂಥದ್ದು, ಅಲ್ಲಿ ಅವಶೇಷಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಸುತ್ತಮುತ್ತಲಿನ ಪ್ರದೇಶದ CCTV ಸೇರಿದಂತೆ ಬೇರೆ ಬೇರೆ ಸಾಧ್ಯವಿರುವಂಥ ಎಲ್ಲ ದೃಶ್ಯಗಳನ್ನು ಕೂಡ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ರಿಟ್ರೇಟ್ ಮಾಡಿದಂತ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಒಂದಷ್ಟು ಕಾರಣಗಳನ್ನು ಕೂಡ ಹುಡುಕುವಂತ ಸಾಧ್ಯತೆಗಳನ್ನು ಕೂಡ ನಾವು ನೋಡಬಹುದು.